ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಜಾಸ್ತಿ ಏನು ದೊಡ್ಡದೇನಿಲ್ಲ, ಸಿಂಪಲ್ ಆಗಿ ನಂದು 100K ಸಬ್ಸ್ಕ್ರೈಬರ್ಸ್ ಹಾಕಿದ್ರು. ಹಾಗಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಖುಷಿ ಆಗ್ತಿದೆ. 100K ಸಬ್ಸ್ಕ್ರೈಬರ್ಸ್ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಲಾಸ್ಟ್ ಇಯರ್ ಶುರು ಮಾಡಿದ್ದು, 1 ವರ್ಷಕ್ಕೆ ನನಗೆ 100K ಸಬ್ಸ್ಕ್ರೈಬರ್ಸ್ ಆದರು. ಬಟ್ ಮುಂಚೆ ಕೂಡ ನನ್ನದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಅದರಲ್ಲಿ ಏನೂ ವರ್ಕೌಟ್ ಆಗಿರಲಿಲ್ಲ ನನಗೆ. ಅಂದರೆ ಏನೂ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ, ವ್ಯೂಸ್ ಆಗ್ತಿರ್ಲಿಲ್ಲ, ಏನೂ ಇಲ್ಲ. ಮೈ ಗಾಡ್ಸ್ ಗ್ರೇಸ್ ಅದನ್ನು ಡಿಲೀಟ್ ಮಾಡಿ ಇದನ್ನು ನಾನು ಶುರು ಮಾಡಿದ್ದು. ಆ್ಯಂಡ್ ಏನೋ ಗೊತ್ತಿಲ್ಲ, ಇದರಲ್ಲಿ ನನಗೆ 100K ಸಬ್ಸ್ಕ್ರೈಬರ್ಸ್ ಆದರು. ಮೇ ಬಿ ನನ್ನ ನೋಡಿ ಆ್ಯಂಡ್ ನಾನು ಮಾಡೋವಂಥ ವೀಡಿಯೋಸ್ನ ನೋಡಿ ಇಷ್ಟಪಟ್ಟವ್ರು ತುಂಬ ಜನ ಇದ್ದಾರೆ. ಆ್ಯಂಡ್ ತುಂಬ ಕಮೆಂಟ್ ಮಾಡ್ತಿರ್ತೀರ, ತುಂಬ ನ್ಯಾಚುರಲ್ ಆಗಿ ವಿಡಿಯೋ ಮಾಡ್ತೀರಾ, ಏನಿದೆ ಅದನ್ನು ತೋರಿಸ್ತೀರಾ ಅಂದ್ಬಿಟ್ಟು. ಆಬ್ವಿಯಸ್ಲಿ ಫ್ಯೂಚರಲ್ಲಿ ಕೂಡ ಅಷ್ಟೇ, ನಾನು ಏನಿರ್ತೀನೋ ಅದನ್ನೇ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೇಕ್ ತಂದಿದ್ದೀನಿ. ಸೊ ಲೆಟ್ಸ್ ಒಟ್ಟಿಗೆ ಕಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಟೇಬಲ್ ಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಟೇಬಲ್ ಮೇಲೆ ಜೋಡಿಸ್ಕೊಂಡೆ. ಆದರೆ ಅದು ಕ್ಯಾಮ್ರಾ ಇಡೋಕ್ಕೆ ಬರ್ತಾಯಿಲ್ಲ ನನಗೆ. ಬಿಕಾಸ್ ಕ್ಯಾಮ್ರಲ್ಲಿ ಇಟ್ಟರೆ, ಫೋನ್ ಇಟ್ಟರೆ ಕೇಕ್ ಕಾಣುತ್ತೆ, ನನ್ನ ಮುಖ ಕಾಣಲ್ಲ. ನನ್ನ ಮುಖ ಕಂಡ್ರೆ ಕೇಕ್ ಕಾಣಲ್ಲ. ಅದಕ್ಕೆ ಅದನ್ನು ಪೂರ್ತಿ ಎಲ್ಲ ತೆಗೆದುಬಿಟ್ಟು ತಿರ್ಗಾ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಪಾಪ ಅಂಗಡಿ ಅಣ್ಣಗೆ ಬರೆಯೋಕ್ಕೆ ಬಂದಿಲ್ಲ. ಥ್ಯಾಂಕ್ ಯು 100K ಫ್ಯಾಮಿಲಿ ಅಂತ ಇಲ್ಲಿ ಬರೆದಿದ್ದಾರೆ. ಹೋಗಲಿ ಬಿಡಿ, ಎಕ್ಸ್ಕ್ಯೂಸ್ ಮಾಡ್ಬಿಡೋಣ. ಸೊ ಕಟ್ ಮಾಡೋಣ. ಅದಾಗಲ್ಲ, ಕಾಣಲ್ಲ. ಅನ್ಸಿಗ ಕ್ಲೀನಾಗಿ ಒಂದು ಹುಷಾರು. ಮಕ್ಕಕ್ಕೆ ಬಿತ್ತಾ? ಮಕ್ಕಕ್ಕೆ ಬಿತ್ತೇನಮ್ಮ? ಇಲ್ಲ ಮಾತಾಯಿ ಬೇಡ ಕಣದು. ಕ್ಯಾಂಡಲ್ಸ್ ಅದು ಇದು ಸಿಡಿದ್ಬಿಡ್ತು, ಹಾಗಾಗಿ ಬೇಡ, ಹಾಗೆ ಕಟ್ ಮಾಡೋಣ. ಅದು ಇದೆಯಲ್ಲಮ್ಮ ಕಟ್ ಮಾಡೋದು, ಇದೆಲ್ಲ ತಂದಿಟ್ಟೆ ಕಣಮ್ಮ. ಹೇ ಥ್ಯಾಂಕ್ ಯು 100K ಫ್ಯಾಮಿಲಿ. ಫಸ್ಟ್ ಬೈ ಟೀಮ್ ಎಲ್ರಿಗೋಸ್ಕರ. ಬಿಕಾಸ್ ನಿಮ್ಮಿಂದ ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಬಗ್ಗೆ ಆ್ಯಂಡ್ ಕಮೆಂಟ್ ಸೆಕ್ಷನ್ ಬಗ್ಗೆ ಎಲ್ಲನೂ. ನೆಕ್ಸ್ಟ್ ಒಂದು ಲೈಕ್ ವಿಡಿಯೋ ಮಾಡ್ತೀನಿ. ಬಿಕಾಸ್ ಇವತ್ತು ನಂಗೆ ರಜಾ ಇದೆ, ಹಾಗಾಗಿ ಇದೊಂದು ಮಾಡೋಣ ಅಂದ್ಕೊಂಡೆ. ನೆಕ್ಸ್ಟ್ ನಾನು ಬೆಳಗಾವಿಗೆ ಹೋಗ್ತಿದ್ದೀನಿ, ವಾಪಸ್ ಬರೋದೇ ಒಂದು 5 days ಆಗುತ್ತೆ. ಹಾಗಾಗಿ ಆಮೇಲೆ ಬಂದಮೇಲೆ ಮಾಡ್ತೀನಿ. ನಿಮ್ಗೇನೇ ಕೇಳಬೇಕು ಅನ್ಸಿದ್ರು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡೋದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಇಷ್ಟು ದಿವಸ ನಾನು ಕಮೆಂಟ್ ಸೆಕ್ಷನ್ಗೆ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ, ಬರೀ ಅಲ್ಲೇ ರಿಪ್ಲೈ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ನೀವು ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ, Q&A ಥರ ಮಾಡ್ತೀನಿ. ಸೊ ಫಸ್ಟ್ ಬೈಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ತೋಮ ಪಾಪ ನಮ್ಮಮ್ಮಂಗೆ ಕ್ಯಾಂಡಲ್ ಸಿಡಿತೇನಮ್ಮ? ನಮಗೆ ನಾವೇ ಸೆಲೆಬ್ರೇಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಅರ್ಪಿ ಹೇಳಿದ್ಲು ಕಟ್ ಮಾಡ್ಸೋಣ ಅಂತ. ಇಬ್ರಿಗೂ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಕಟ್ ಮಾಡೋಕ್ಕಾಗಿಲ್ಲ. ಸೊ ಪೂರ್ತಿ ಕೇಕ್ ಅಂತೂ ನಾನು ತಿನ್ನೋದೇ ಇಲ್ಲ, ಸುಮ್ಮನೆ. ಚಿಯರ್ಸ್. ತಮ್ಮ ಅದು ಆಚೆ ಕೊಟ್ಬಿಡ್ಯಾರ. ಅದು ವಾಷಿಂಗ್ ಮಿಷಿನ್ ಇವಾಗ ಲಾಂಗ್ ವೀಡಿಯೋಸ್ ಹಾಕೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಮತ್ತೆ ಶುರು ಮಾಡ್ತೀನಿ. ನಂಗೆ ಟೈಮ್ ಸಿಕ್ತಾಗೆಲ್ಲ ಆದಷ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇಲ್ಲಿ ಆ್ಯಕ್ಟಿವ್ ಇದ್ದರೆ ನನಗೂ ಏನೋ ಒಂಥರ ಕಂಫರ್ಟ್ ಝೋನು. ಇಲ್ಲ ಆ್ಯಕ್ಟಿವ್ ಇದ್ದೀನಿ, ಜನ ನೋಡ್ತಾರೆ, ಎಲ್ಲ ಮರ್ತೋಗ್ಬಿಡ್ತಾರೆ ಅನ್ನೋ ಫೀಲಿಂಗ್ ನನಗೆ. ಹಾಗಾಗಿ ಸೊ
ನೆಕ್ಸ್ಟ್ ಅದೇ ಹೇಳಿದ್ನಲ್ಲ, ನಿಮ್ಗೆ ಏನೇ ಕ್ವೆರೀಸ್ ಇದ್ರು, ಏನೇ ಕೇಳಬೇಕು ಅನ್ಸೋದು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ನಾನು Q&A ಥರ ಒಂದು ವಿಡಿಯೋ ಮಾಡ್ತೀನಿ, ಬಿಕಾಸ್ ಮಾಡಿರಲಿಲ್ಲ. ಇವಾಗ 100K ಸಬ್ಸ್ಕ್ರೈಬರ್ಸ್ ಆಗಿದ್ದ ಜೊತೆಗೆ 1 ವರ್ಷ ಕಂಪ್ಲೀಟ್ ಆಯಿತು ಯೂಟ್ಯೂಬಲ್ಲಿ. ಕಂಪ್ಲೀಟ್ ಇನ್ನೂ ಆಗಿಲ್ಲ, ಮೇ ಬಿ ಮಾರ್ಚಲ್ಲಿ ಅನಿಸುತ್ತೆ ಕಂಪ್ಲೀಟ್ ಆಗೋದು, ಫೆಬ್ ಎಂಡಲ್ಲಿ ಅನಿಸುತ್ತೆ ಕಂಪ್ಲೀಟ್ ಆಗೋದು. ಸೊ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ನಮ್ಮ ಅಮ್ಮಂದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಶಿ ಇಸ್ ಎ ವೆರಿ ಗುಡ್ ಕುಕ್, ಸಖತ್ತಾಗಿ ಅಡುಗೆ ಮಾಡ್ತಾರೆ. ನಾನು ನೆಕ್ಸ್ಟು ಅದಕ್ಕೆ ಅವ್ರಿಗೆ ಅಡುಗೆದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಮ್ಮನ ಚಾನಲ್ ಓಪನ್ ಮಾಡೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ ಏನು ಚಾನಲು. ಆ್ಯಂಡ್ ನಿಮ್ಗೆ ಯಾವುದೋ ಚಾನಲ್ ಹೆಸರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾವ ಥರ ಚಾನಲ್ ಹೆಸರು ಇಡ್ಬೋದು ಅಂದ್ಬಿಟ್ಟು. ಯುನೀಕ್ ಆಗಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅದರಲ್ಲಿ ಫುಲ್ ಅಡುಗೆನೇ ಬರುತ್ತೆ, ಫುಲ್ ಧಮಾಕ ಮಾಡಿಬಿಡ್ತೀನಿ ಅದರಲ್ಲಿ. ಯಾಕಂದರೆ ನಮ್ಮಮ್ಮ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಸೊ ಇಷ್ಟೇ ಇವತ್ತಿನ ವಿಡಿಯೋಗೆ. ನಿಮ್ಮೆಲ್ರಿಗೂ ಮತ್ತೆ 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 ಥ್ಯಾಂಕ್ ಯು ಸೋ ಮಚ್. ಬೈ ಗಾಡ್ಸ್ ಗ್ರೇಸ್, ಹರೇ ಕೃಷ್ಣ. ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ, ಸೊ ಪ್ಲೀಸ್ ಡೋಂಟ್ ಮೈಂಡ್. ಇಷ್ಟ ಇವತ್ತಿನ ವಿಡಿಯೋಗೆ. ಥ್ಯಾಂಕ್ ಯು. ಓಕೆ ಬಾಯ್.